Hello everyone, welcome to Hamsa Jnana channel for RMS Sainik and Navodaya free online coaching. Okay, so previous ವಿಡಿಯೋದಲ್ಲಿ ನಾವೇನೇನ್ ಮಾಡಿದ್ವಿ ಪಾರ್ಟ್ 1, 2, 3, 4 ಅಲ್ಲಿ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ರಿಲೇಟೆಡ್ ಟು ನಂಬರ್ ಸಿಸ್ಟಮ್ ಕವರ್ ಮಾಡಿದೀವಿ ಹೌದಾ. ಫಾರ್ ಎಕ್ಸಾಂಪಲ್ ರೋಮನ್ ನಂಬರ್ಸ್, ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ಸ್, classification of numbers, then divisibility rules, ascending, descending, then forming of greatest number, smallest number, okay, and some important questions on prime numbers. So ಈ ತರದಲ್ಲಿ ಎಲ್ಲಾ ಟಾಪಿಕ್ಸ್ ಅನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದೀವಿ. ಸೊ ನೀವು ಹೊಸದಾಗಿ ಈ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಪ್ರೀವಿಯಸ್ 1, 2, 3, 4 ವಿಡಿಯೋಸ್ ಅನ್ನ ನೋಡ್ಕೊಂಡು ನಿಮ್ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ದೆನ್ ವಿಲ್ ಸ್ಟಾರ್ಟ್ ವಿತ್ ದ ಪಾರ್ಟ್ 5. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಹಂಸಜ್ಞಾನ ಚಾನಲ್. ಸೊ ಇವತ್ತಿನ ಟಾಪಿಕ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಏನ್ ಹೇಳ್ತಾ ಇದೆ? ಓಕೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆರ್ ರೌಂಡಿಂಗ್ ಆಫ್. ಓಕೆ, ಸೊ ನಾವಿಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದು, ನಾಟ್ ಎಕ್ಸಾಕ್ಟ್ಲಿ ಅಪ್ರಾಕ್ಸಿಮೇಟ್, ರೌಂಡಿಂಗ್ ಮಾಡ್ತಾ ಇದೀವಿ, ಅದಕ್ಕೆ ಅದನ್ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆರ್ ರೌಂಡಿಂಗ್ ಆಫ್ ಅಂತ ಹೇಳ್ತಾ ಇದೀವಿ. ಸೊ ಇದರಲ್ಲಿ ಏನಿದೆ, ಫಸ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 10 ಪ್ಲೇಸ್. ಸೊ ಇಲ್ಲಿ 10 ಪ್ಲೇಸ್, 100 ಪ್ಲೇಸ್ ಅಂಡ್ 1000 ಪ್ಲೇಸ್, 3 ಪ್ಲೇಸಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಇರೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 10th ಪ್ಲೇಸ್. ಆಲ್ರೆಡಿ ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಅಂಡ್ ನಂಬರಿಂಗ್ ಸಿಸ್ಟಮ್ ಅಲ್ಲಿ ನಾವು ಇಂಡಿಯನ್ ನಂಬರ್ ಸಿಸ್ಟಮ್ ಅನ್ನ ನೋಡ್ಕೊಂಡಿದೀವಿ ಹೌದಾ, ಪಾರ್ಟ್ 1 and 2 ದಲ್ಲಿ ಕವರ್ ಮಾಡಿದೀವಿ. ಸೊ ಅದ್ರ ಬೇಸ್ ಮೇಲೆ 10th ಪ್ಲೇಸ್ಗೆ ಅವರು ಕೇಳ್ತಾ ಇದ್ದಾರೆ ರೌಂಡ್ ಆಫ್. ಓಕೆ, ಸೊ ಏನ್ ಹೇಳುತ್ತದು, ಇಫ್ ದ ನಂಬರ್ ಆಟ್ ಯೂನಿಟ್ ಪ್ಲೇಸ್, ಸೊ ಇಂಪಾರ್ಟೆಂಟ್ ಈಸ್ ಯೂನಿಟ್ ಪ್ಲೇಸ್, ಈಸ್ ಲೆಸ್ ದೆನ್ 5, then it is rounded off 0. Otherwise, add 1 to the tens place and keeps unit place as 0. So, ಏನ್ ಹೇಳ್ತಾ ಇದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 10 ಪ್ಲೇಸ್. ಫಾರ್ ಎಕ್ಸಾಂಪಲ್, ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ, 548. ಓಕೆ, ಒಂದು ನಂಬರ್ ಇದೆ 548. ಸೊ ಇದರಲ್ಲಿ ನಮಗೆ ನಿಯರೆಸ್ಟ್ 10th ಪ್ಲೇಸಿಗೆ ರೌಂಡಿಂಗ್ ಆಫ್ ಮಾಡಿ ಅಥವಾ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನ ಕಂಡು ಹಿಡಿದಿ ಅಂತ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, 10th ಪ್ಲೇಸಿಗೆ ಹೇಳಿದ್ರೆ ಯೂನಿಟ್ ಪ್ಲೇಸ್ ಅನ್ನ ನೋಡ್ಬೇಕು. ಯೂನಿಟ್ ಪ್ಲೇಸ್ ಏನು ಹೇಳಿದೆ, ಇಫ್ ಇಟ್ ಈಸ್ ಲೆಸ್ ದೆನ್ 5 ಆರ್ ಮೋರ್ ದೆನ್ 5. ಇದು ಗ್ರೇಟರ್ ದೆನ್ 5 ಇದೆನಾ, ಹೌದಾ? ಸೊ 5 ಗಿಂತ ಜಾಸ್ತಿ ಇದೆ. ಸೊ ವಾಟ್ ವಿ ನೀಡ್ ಟು ಡೂ, ಫಸ್ಟ್ ವಿ ನೀಡ್ ಟು ರೈಟ್ ಯೂನಿಟ್ ಪ್ಲೇಸ್ as 0, first one. So it is greater than 5. You need to add 1 value to the tens place. That means plus 1 ಎಲ್ಲಿ ಆಡ್ ಆಗುತ್ತೆ, tens place ಗೆ ಆಡ್ ಆಗುತ್ತೆ. So it is 550. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, 2434. Okay, one more example, 2434. Again we need to approximate for tens place. So tens place we need to approximate, then we need to observe the ones place. So ones place is less than 5. How the 5 kintra less ide, then you need to make ones place as 0. Then no need to add any value to the tens place because it is less than 5. So directly write 2430. ಅರ್ಥ ಆಯ್ತಲ್ಲ? ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 10th ಪ್ಲೇಸ್. ಕ್ಲಿಯರ್? ಸೊ ನೆಕ್ಸ್ಟ್ ಪಾಯಿಂಟ್, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 100 ಪ್ಲೇಸ್. ಓಕೆ, 100 ಪ್ಲೇಸಿಗೆ ಇವಾಗ ಕೇಳ್ತಾ ಇದ್ರೆ ಸೇಮ್ ಥಿಂಗ್, ಇಫ್ ದ ನಂಬರ್ ಆಟ್ 10th ಪ್ಲೇಸ್, ಯಾವಾಗ ನಮಗೆ 100 ಕೇಳ್ತಾರೋ ಅದ್ರ ಪ್ರೀವಿಯಸ್ ವ್ಯಾಲ್ಯೂ ಯಾವುದು, 10th ಪ್ಲೇಸ್. ಅದು ಏನಾದ್ರೂ 5 ಗಿಂತ ಲೆಸ್ ಇತ್ತಂದ್ರೆ ವಿ ನೀಡ್ ಟು ಮೇಕ್ ಇಟ್ ಡೈರೆಕ್ಟ್ಲಿ 0 ಆರ್ ಎಲ್ಸ್ ಆಡ್ 1 ಟು ದ 100 ಪ್ಲೇಸ್. ಓಕೆ, ಸೊ ಇದಕ್ಕೆ ನಾವು ಇವಾಗ ಒಂದು ಎಕ್ಸಾಂಪಲ್ ನ ನೋಡೋಣ. ಏನ್ ಹೇಳುತ್ತೆ ಎಕ್ಸಾಂಪಲ್ಸ್, 4358. ಓಕೆ, 4358 ಅಂತ ಒಂದು ನಂಬರ್ ಇದೆ. ಇದನ್ನ ನಾವೀಗ 100 ಪ್ಲೇಸಿಗೆ ರೌಂಡ್ ಆಫ್ ಮಾಡ್ಬೇಕು. ಸೊ 100 ಪ್ಲೇಸಿಗೆ ಮಾಡ್ಬೇಕಂದ್ರೆ ಐ ನೀಡ್ ಟು ಅಬ್ಸರ್ವ್ ದ 10th ಪ್ಲೇಸ್. ಸೊ 10th ಪ್ಲೇಸ್ ಏನಿದೆ 5 ಆರ್ ಗ್ರೇಟರ್ ದನ್ 5 ಇದ್ರೆ ನೆಕ್ಸ್ಟ್ ನಂಬರ್ಗೆ ಆಡ್ ಮಾಡ್ತೀವಿ. 5 ಗಿಂತ ಲೆಸ್ ಇತ್ತಂದ್ರೆ ಅದೇನಾಗುತ್ತೆ, ನೋ ನೀಡ್ ಟು ಆಡ್ ಎನಿ ವ್ಯಾಲ್ಯೂ ಟು ದ 100 ಪ್ಲೇಸ್. ಸೊ ಇಟ್ ಈಸ್ 5 ಇದೆ. ಸೊ 5 ಅಂದ್ರೆ ನಾನು ಆಡ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಫಸ್ಟ್ ಟೆನ್ಸ್ ಅಂಡ್ ಒನ್ಸ್ 0 ಮಾಡಬೇಕು, ನೆಕ್ಸ್ಟ್ ಆಡ್ 1 ಟು ದ 100 ಪ್ಲೇಸ್. ಸೊ ಇಟ್ ಈಸ್ 4400. ಅರ್ಥ ಆಯ್ತಾ? ಸೊ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ ನಾವು, 10,500
35. ಓಕೆ, 10,535 ನಿಯರೆಸ್ಟ್ 100 ಪ್ಲೇಸಿಗೆ ನಾವು ಇವಾಗ ರೌಂಡ್ ಆಫ್ ಮಾಡಬೇಕು. ಅಗೇನ್ ಒನ್ಸ್ ಅಗೇನ್ 100 ಪ್ಲೇಸಿಗೆ ಮಾಡ್ಬೇಕಂದ್ರೆ ನಾನು ಟೆನ್ಸ್ ಪ್ಲೇಸ್ ಅನ್ನ ಅಬ್ಸರ್ವ್ ಮಾಡಬೇಕು. ಅಂಡ್ ಒನ್ ಮೋರ್, ಟೆನ್ಸ್ ಪ್ಲೇಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಒನ್ಸ್ ಪ್ಲೇಸ್ ಆಲ್ವೇಸ್ 0 ಆಗುತ್ತೆ, ಬಿಕಾಸ್ ವಿ ಆರ್ ಫೈಂಡಿಂಗ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಹೌದಾ? ಇಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ ಟೆನ್ಸ್ ಇದ್ದಾಗ ಒನ್ಸ್ ಪ್ಲೇಸ್ ಅನ್ನ ನೋಡಿ ನೆಕ್ಸ್ಟ್ 0 ಮಾಡ್ತಾ ಇದ್ವಿ. ಸೊ ಇವಾಗ 100 ಮಾಡ್ತಾ ಇದ್ದೇವೆ ಅಂದ್ರೆ ಟೆನ್ಸ್ ಪ್ಲೇಸ್ ಮತ್ತೆ 100 ಪ್ಲೇಸ್ ಮಿಡಲ್ ನಾವು ನೋಡ್ತಾ ಇದೀವಿ. ಬಟ್ ಒನ್ಸ್ ಪ್ಲೇಸ್ ಆಲ್ವೇಸ್ 0 ಆಗುತ್ತೆ. ಸೊ ಡೈರೆಕ್ಟ್ಲಿ ನಾನು 0 ಬರೀತೀನಿ. ಸೊ 3 ಇದೆ, 3 ಲೆಸ್ ದೆನ್ 5 ಇದೆ, ಡೈರೆಕ್ಟ್ಲಿ 0, 5, 10,000. ಸೊ 10,500 ಇಸ್ ದ ಫೈನಲ್ ಆನ್ಸರ್, ಬಿಕಾಸ್ ಇಲ್ಲಿ ಏನು ಆಡ್ ಮಾಡ್ತಕ್ಕಂತಹ ಪ್ರಮೇಯನೇ ಇಲ್ಲ. ಓಕೆ, ಅರ್ಥ ಆಯ್ತಾ? ಫೈನ್. ನೆಕ್ಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 1000 ಪ್ಲೇಸ್. ಓಕೆ, ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 1000 ಪ್ಲೇಸ್ ಅಂದ್ರೆ ನಾವ್ ಯಾವ ಪ್ಲೇಸ್ ನೋಡ್ಬೇಕು? ಇದು ಪ್ರೀವಿಯಸ್ 100 ಪ್ಲೇಸ್ ಅನ್ನ ನೋಡ್ಬೇಕು. ಅದು 5 ಗಿಂತ ಹೆಚ್ಚಿಗೆ ಇದೆನೋ ಅಥವಾ ಲೆಸ್ ದನ್ ಇದೆನೋ ಚೆಕ್ ಮಾಡ್ಕೊಂಡು, ಹೆಚ್ಚಿಗೆ ಇದ್ರೆ 1000 ಪ್ಲೇಸಿಗೆ 1 ಆಡ್ ಮಾಡಬೇಕು. ಅದರ್ವೈಸ್ ಮೇಕ್ ಆಲ್ ದ ವ್ಯಾಲ್ಯೂಸ್ 100, ಟೆನ್ಸ್ ಅಂಡ್ ಒನ್ಸ್ ಡೈರೆಕ್ಟ್ಲಿ 0. ಓಕೆ, ಎಕ್ಸಾಂಪಲ್ 8,935. ಓಕೆ, 8,935 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ 1000 ಕೇಳಿದ್ದಾರೆ. ಸೊ 1000 ಕೇಳಿದ್ದಾರೆ ಅಂದ್ರೆ ಅಬ್ಸರ್ವ್ ವಿತ್ ದ 100 ಪ್ಲೇಸ್. 100 ಪ್ಲೇಸ್ ಅಲ್ಲಿ ಏನಿದೆ? 9 ಇದೆ. ಸೊ ಇಟ್ ಈಸ್ ಗ್ರೇಟರ್ ದನ್ 5. ಸೊ ವಾಟ್ ವಿ ನೀಡ್ ಟು ಡೂ? ಫಸ್ಟ್ ಟೆನ್ಸ್ ಅಂಡ್ ಒನ್ಸ್ ಮೇಕ್ ಇಟ್ 0. Then 9 is means greater than 5. So directly I will make it 0 and I will add 1 to the 8 position. So it is directly 9,000. Okay, one more value 5,430. Okay, 5,430 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಮಗೆ 1000 ಗೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಪ್ರೀವಿಯಸ್ ನಂಬರ್ 4, ದಟ್ ಈಸ್ ಇನ್ 100 ಪೊಸಿಷನ್. ಸೊ ಅದನ್ನ ನಾವು ಚೆಕ್ ಮಾಡಿದೀವಿ, ಲೆಸ್ ದೆನ್ 5 ಇದೆ. ಸೊ ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ 5,000. ಓಕೆ, ಇದು ಒಂದು. ಒನ್ ಮೋರ್ ಟ್ರಿಕ್ ಏನಿದೆ, 1000 ಪ್ಲೇಸ್ ಕೇಳಿದಾಗ ನಿಮಗೆ ಈ ಪ್ಲೇಸ್ ವ್ಯಾಲ್ಯೂ ಕನ್ಫ್ಯೂಷನ್ ಆಗ್ತಾ ಇದೆ. 5,430. ಸೊ 430 is less than 500, right? Because 5,000 less than 500 ಇದೆನಾ? ಸೊ ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ 5,000. ಹೌದಾ? ಇಲ್ಲಿನೂ ಅದೇ ತರ ನೀವು ಪ್ರೀವಿಯಸ್ಲಿ ಸಡನ್ ಆಗಿ ಅಪ್ರಾಕ್ಸಿಮೇಟ್ ನೋಡಿ ನೀವು ಮಾಡಬಹುದು. ಅರ್ಥ ಆಯ್ತಾ? ಇದು ಒಂದು ಟ್ರಿಕ್. ಇದು ಇವಾಗ 430 ನಿಮ್ಗೆ ಏನಾಗ್ತಾ ಇದೆ? 500 ಗಿಂತ ಕಡಿಮೆ ಬರ್ತಾ ಇದೆ. 500 ಗಿಂತ ಕಡಿಮೆ ಬರ್ತಾ ಇದೆ ಅಂದ್ರೆ ಎಲ್ಲಾನು 0 ಮಾಡಿ ಓನ್ಲಿ 5,000 ಬರೆದ್ರೆ ಆಯ್ತು. ಇಲ್ಲಿ ನೋಡಿ 8,935. ಸೊ 8,000 ಇದೆ, ಬಟ್ 935 ದಿಸ್ ಇಸ್ ಮೋರ್ ದೆನ್ 500. ಸೊ ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ 9,000. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಶಾರ್ಟ್ಕಟ್ ಟ್ರಿಕ್. ಓಕೆ, ಈ ತರ ನೀವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಿಯರೆಸ್ಟ್ ಟೆನ್ಸ್ ಪ್ಲೇಸ್, 100 ಪ್ಲೇಸ್ ಅಂಡ್ 1000 ಪ್ಲೇಸ್ ಅನ್ನ ಮಾಡಬಹುದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕಂಪ್ಯಾರಿಸನ್ ಆಫ್ ನಂಬರ್ಸ್. ಓಕೆ, ಕಂಪ್ಯಾರಿಸನ್ ಆಫ್ ನಂಬರ್ಸ್ ಅನ್ನ ನಾವು ಮಾಡಿದ್ವಿ. ಸೊ ಕಂಪ್ಯಾರಿಸನ್ ಆಫ್ ನಂಬರ್ಸ್ ಅಂದ್ರೆ ಏನು? ಇಲ್ಲಿ ಕೆಲವೊಂದು ನಂಬರ್ಸ್ ಅನ್ನ ಕೊಡ್ತಾರೆ. ಓಕೆ, 2 ನಂಬರ್ಸ್ ಕೊಟ್ಟು ನಿಮ್ಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಅದು ಯಾವ ತರ? ಕಂಪ್ಯಾರಿಸನ್ ಆಫ್ ನಂಬರ್ಸ್. ಇದಕ್ಕೆ ಮಾಡ್ಲಿಕ್ಕೆ ಕೆಲವೊಂದು ರೂಲ್ಸ್ ಇದೆ. ಓಕೆ, ಕಂಪ್ಯಾರಿಸನ್ ಆಫ್ ನಂಬರ್ಸ್ ಮಾಡ್ಲಿಕ್ಕೆ ಕೆಲವೊಂದು ರೂಲ್ಸ್ ಇದೆ. ಏನ್ ರೂಲ್ಸ್ ಇದೆ? ಫಸ್ಟ್ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮಗೆ 4,350 ಒಂದ್ ನಂಬರು, 10,300. ಓಕೆ, ಸೊ ನಾರ್ಮಲಿ ನಾವು ಕಂಪ್ಯಾರಿಸನ್ ಏನ್ ಯೂಸ್ ಮಾಡ್ತೀವಿ? ಐದರ್ ಈಕ್ವಲ್, ಗ್ರೇಟರ್ ದನ್, ಲೆಸ್. ಈ ತರ ಸಿಂಬಲ್ಸ್ ಅನ್ನ, ಇದೇ 3 ಸಿಂಬಲ್ಸ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಕಂಪೇರ್ ಮಾಡಿದ್ದೇವೆ. ವೆದರ್ ದ ನಂಬರ್ ಆರ್ ಈಕ್ವಲ್, ಹೌದಾ? 2 ನಂಬರ್ ಈಕ್ವಲ್ ಇದೆನಾ, ಅಥವಾ ಗ್ರೇಟರ್ ಯಾವ್ದಕ್ಕಿಂತ ಯಾವ್ದು ಗ್ರೇಟರ್ ಇದೆ ಅಥವಾ ಸ್ಮಾಲ್ ಇದೆ, ಈ ಸಿಂಬಲ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಯಾರಿಸನ್ ಆಫ್ ನಂಬರ್ಸ್ ಮಾಡ್ತೀವಿ. ಸೊ ಇವಾಗ ಇಲ್ಲಿ ನೋಡಿ 4,350 ಅಂಡ್ 10,300 2 ನಂಬರ್ಸ್ ಕೊಟ್ಟಿದ್ದಾರೆ. ಸೊ ನಮ್ ರೂಲ್ ನಂಬರ್ 1 ಏನ್ ಹೇಳುತ್ತೆ? ಫಸ್ಟ್ ರೂಲು, ಕೌಂಟ್ ದ ಡಿಜಿಟ್ಸ್. ಫಸ್ಟ್ ಕೌಂಟ್ ಡಿಜಿಟ್ಸ್. ಡಿಜಿಟ್ಸ್ ಅನ್ನ ಕೌಂಟ್ ಮಾಡಿ. ಸೊ ಫಸ್ಟ್ ನಂಬರ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 4 ಡಿಜಿಟ್ಸ್ ಇದೆ.
ಸೆಕೆಂಡ್ ನಂಬರ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 5 ಇದೆ. ಸೊ ಆಲ್ವೇಸ್ ಏನಾಯ್ತು, ಫಸ್ಟ್ ನಂಬರ್ ಈಸ್ ಸ್ಮಾಲರ್ ದನ್ ಸೆಕೆಂಡ್ ಒನ್. ಸೊ ನಾನು ಈ ತರ ಯೂಸ್ ಮಾಡ್ಬೋದಾ? ದಟ್ ಮೀನ್ಸ್ 4350 ಈಸ್ ಲೆಸ್ ದನ್ 10300. ಹೌದಾ? ಸೊ ಕಂಪ್ಯಾರಿಸನ್ ಮಾಡಿದ್ನ ನಾನು ಡೈರೆಕ್ಟ್ಲಿ. ಸೊ ರೂಲ್ ಫಸ್ಟ್ ಅಲ್ಲಿ ಇಫ್ ಡಿಫ್ರೆಂಟ್ ಡಿಜಿಟ್ಸ್ ಕೊಟ್ರೆ, ಹೌದಾ, ಒಂದರಲ್ಲಿ ಕಡಿಮೆ ಡಿಜಿಟ್ಸ್ ಇನ್ನೊಂದ್ರಲ್ಲಿ ಗ್ರೇಟರ್ ಡಿಜಿಟ್ಸ್ ಇದ್ರಂದ್ರೆ ಯಾವ್ದು ಡಿಜಿಟ್ಸ್ ಜಾಸ್ತಿ ಇರುತ್ತೋ ಅದು ನಂಬರ್ ಜಾಸ್ತಿ ಇರುತ್ತೆ. ಬಿಕಾಸ್ ಇವಾಗ 7ಗೂ 23ಗೂ ಕಂಪೇರ್ ಮಾಡಂದ್ರೆ ಡೈರೆಕ್ಟ್ಲಿ ಹೇಳ್ತೀರಾ, ಬಿಕಾಸ್ 7 ಇಸ್ ಅ 1 ಡಿಜಿಟ್, 23 ಇಸ್ ದ 2 ಡಿಜಿಟ್ ನಂಬರ್. ಸೊ ಆಲ್ವೇಸ್ಲಿ ಇದು ಇದಕ್ಕಿಂತ ದೊಡ್ಡದಾಗಿರುತ್ತೆ. ಅದೇ ತರ ಇಲ್ಲಿನೂ ಕೂಡ ರೂಲ್ 1 ಅಪ್ಲೈ ಆಗುತ್ತೆ, ರೈಟ್? ದೆನ್ ರೂಲ್ 2. ಓಕೆ, ರೂಲ್ 2 ದಲ್ಲಿ ಏನ್ ಹೇಳುತ್ತೆ? ಸಪೋಸ್ ಈಗ ಈಕ್ವಲ್ ನಂಬರ್ ಆಫ್ ಡಿಜಿಟ್ಸ್ ಇತ್ತು. ಓಕೆ, ಈಕ್ವಲ್ ನಂಬರ್ ಆಫ್ ಡಿಜಿಟ್ಸ್ ಇದ್ರೆ ಸಪೋಸ್ 789 ಅಂಡ್ 324. ಓಕೆ, ಈಕ್ವಲ್ ನಂಬರ್ ಆಫ್ ಡಿಜಿಟ್ಸ್ ಇದೆ. ಕಂಪೇರ್ ಹೇಗ್ ಮಾಡ್ಬೇಕಿಲ್ಲಿ? ಈಕ್ವಲ್ ನಂಬರ್ ಇದ್ರೆ ಫಸ್ಟ್ ಯು ನೀಡ್ ಟು ಅಬ್ಸರ್ವ್ ದ ಹೈಯೆಸ್ಟ್ ಡಿಜಿಟ್ ಪ್ಲೇಸ್. ಹೌದಾ? ಎರಡೂದ್ರಲ್ಲಿ ಏನಿದೆ? 100 ಪೊಸಿಷನ್ ಅಲ್ಲೇ ಇದಾವೆ. ಸೊ 100 ಅಲ್ಲಿ ಒಂದ್ರಲ್ಲಿ 7 ಇದೆ, ಇನ್ನೊಂದ್ರಲ್ಲಿ 3 ಇದೆ. ಸೊ ಇದನ್ನ ನೋಡಿದ ತಕ್ಷಣ 7 ಗ್ರೇಟರ್. ಹಾಗಾದ್ರೆ ನಾನು ಏನ್ ಬರೆಯಬಹುದು? 789 ಇಸ್ ಗ್ರೇಟರ್ ದನ್ 324 ಅಂತ ಬರೀಬಹುದಾ? ರೈಟ್? ಕರೆಕ್ಟಾ? ಫೈನ್. ಸೊ ನೆಕ್ಸ್ಟ್ ರೂಲ್ 3. ಸೊ ಇಲ್ಲಿ ಫಸ್ಟ್ ಪೊಸಿಷನ್ ಏನಿದೆ ಈಕ್ವಲ್ ಇದ್ರೆ ಫಸ್ಟ್ ಪೊಸಿಷನ್ ವ್ಯಾಲ್ಯೂ, ಓಕೆ, ಫಸ್ಟ್ ಪೊಸಿಷನ್ ವ್ಯಾಲ್ಯೂ ಈಕ್ವಲ್ ಇತ್ತಂದ್ರೆ ನಾವೇನ್ ಮಾಡ್ಬೇಕು ಇವಾಗ? ಈಕ್ವಲ್ ಬಂತಂದ್ರೆ ಸಪೋಸ್ ಇಲ್ಲಿ 834 ಅಂಡ್ 811. ಹೌದಾ? ಸೊ ಇವಾಗ ನೋಡಿ, ಎರಡೂನು ಈಕ್ವಲ್ ನಂಬರ್ ಆಫ್ ಡಿಜಿಟ್ಸ್ ಇದೆ. ಅದರಲ್ಲೂ ಫಸ್ಟ್ ಪೊಸಿಷನ್ ನಂಬರ್ ಎರಡೂ ಈಕ್ವಲ್ ಇದೆ. ಸೊ ವಾಟ್ ಅಬೌಟ್ ನೆಕ್ಸ್ಟ್ ಸ್ಟೆಪ್? ಏನ್ ಮಾಡ್ಬೇಕು ಅವಾಗ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ಕಂಪೇರ್ ವಿತ್ ದ ನೆಕ್ಸ್ಟ್ ಪೊಸಿಷನ್. 100 ಇವಾಗ ಈಕ್ವಲ್ ಇದ್ರೆ ಗೋ ಫಾರ್ ದ ನೆಕ್ಸ್ಟ್ ಪ್ಲೇಸ್. ಯಾವುದು? ಟೆನ್ಸ್ ಪ್ಲೇಸ್. ಟೆನ್ಸ್ ಪ್ಲೇಸ್ ಅಲ್ಲಿ ಫಸ್ಟ್ ನಂಬರು ಹೈಯೆಸ್ಟ್ ಇದೆ, ಸೆಕೆಂಡ್ ನಂಬರು ಲೋಯೆಸ್ಟ್ ಇದೆ. ಸೊ ಬೇಸ್ಡ್ ಆನ್ ದಟ್ ಥಿಯರಿ 834 ಈಸ್ ಗ್ರೇಟರ್ ದನ್ 811. ಸೊ ಈ ತರದಲ್ಲಿ ಸಿಂಪಲ್ ಟ್ರಿಕ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ಕಂಪ್ಯಾರಿಸನ್ ಆಫ್ ನಂಬರ್ಸ್ ಅನ್ನ ನೀವು ಮಾಡಬಹುದು. ಸೊ ಹಾಗಾದ್ರೆ ನಾವಿವತ್ತು ಏನೇನ್ ಮಾಡಿದೀವಿ? ಇಂಪಾರ್ಟೆಂಟ್ ಟಾಪಿಕ್ಸ್. ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆರ್ ರೌಂಡಿಂಗ್ ಆಫ್, ಅದರಲ್ಲಿ ಟೆನ್ಸ್ ಪ್ಲೇಸಿಗೆ ಹೇಗೆ ರೌಂಡ್ ಮಾಡಬೇಕು, 100 ಪ್ಲೇಸಿಗೆ, ದೆನ್ 1000 ಪ್ಲೇಸಿಗೆ. ಆಫ್ಟರ್ ದಟ್ ನೆಕ್ಸ್ಟ್ ವಿ ಡಿಡ್ ವಿತ್ ಕಂಪ್ಯಾರಿಸನ್ ಆಫ್ ನಂಬರ್ಸ್. ಓಕೆ, ಕಂಪ್ಯಾರಿಸನ್ ಹೇಗ್ ಮಾಡಬೇಕು? ಸೊ ಅದರಲ್ಲಿ ರೂಲ್ 1, ರೂಲ್ 2, ರೂಲ್ 3 ಏನಿದೆ ಅಂತ ನಾವು ನೋಡಿದೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ನಂಬರಿಂಗ್ ಸಿಸ್ಟಮ್. ಸೊ ಕಂಪ್ಲೀಟ್ ಆಗಿ ನಂಬರಿಂಗ್ ಸಿಸ್ಟಮ್ ಅಲ್ಲಿ ಬರುವಂತಹ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೋ ಥ್ರೂ ದಿಸ್ ಒನ್, ಪ್ರಾಪರ್ ಆಗಿ ನೋಟ್ ಮೇಕಿಂಗ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡು ಒನ್ ಟೈಮ್ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬಂದ ತಕ್ಷಣ ಅದರಲ್ಲಿ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡ್ತೀರಾ. ಓಕೆ, RMS ಅಂಡ್ ಸೈನಿಕ್ ಸ್ಕೂಲ್ ಅಲ್ಲಿ ಬಿದ್ದಿರುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಡೋಂಟ್ ಮಿಸ್ ಇಟ್. ಬಿಕಾಸ್ ಇಲ್ಲಿ ಏನ್ ಕಾನ್ಸೆಪ್ಟ್ ಅನ್ನ ನಾವು ಓದಿದೀವಿ ಅದು ನಿಮಗೆ ಸರಿಯಾಗಿ ಅರ್ಥ ಆಗಿದೋ ಇಲ್ವೋ ಅಂತ ಯಾವಾಗ ಅರ್ಥ ಆಗುತ್ತೆ? ಯಾವಾಗ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ. ಈ ತರದ ಎಕ್ಸಾಮ್ಸಿಗೆಲ್ಲ ವೆರಿ ಇಂಪಾರ್ಟೆಂಟ್ ಎಷ್ಟಂದ್ರೆ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ, ಓಕೆ ಬಿಡು ನನ್ಗೆ ಮತ್ತೇನು ಬೇಡ ಅಂತ ಹೇಳಲಿಕ್ಕಿಲ್ಲ ಇಲ್ಲಿ. ಓಕೆ, ನೀವು ತುಂಬಾ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಿ ಸಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಪ್ರಾಕ್ಟೀಸ್ ಆಗುತ್ತೆ. ಯು ವಿಲ್ ಗೆಟ್ ಮೋರ್ ಕಾನ್ಫಿಡೆನ್ಸ್. ಸೊ ಅದಕ್ಕೆ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಬಿಡಿಸ್ತಾ ಇದೀವಿ. ಓಕೆ, ಒಂದ್ ಸೆಕೆಂಡ್, ಮತ್ತೆ ಏನೇ ಡೌಟ್ ಇದ್ರು ಆ ಪಾರ್ಟಿಕ್ಯುಲರ್ ಪಾರ್ಟ್ ವಿಡಿಯೋಗೆ ಹೋಗಿ ನೋಡಿ, ನೋಟ್ ಮೇಕಿಂಗ್ ಮಾಡ್ಕೊಳ್ಳಿ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಚಾಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ, ಟೀಮ್ ಅವರು ವಿದಿನ್ ನಿಮಗೆ 24 hours ಅಲ್ಲಿ ಪ್ರಾಪರ್ ರೆಸ್ಪಾಂಡ್ ಮಾಡ್ತಾರೆ. ಇಲ್ಲಾಂದ್ರೆ ನಾನಾದ್ರೂ ಮಾಡ್ತೀನಿ. ಓಕೆ, ಫೈನ್. ಥ್ಯಾಂಕ್ ಯು.